ಈ ಫೆಬ್ರವರಿಯ 1ನೇ ಮತ್ತು 2ನೇ ತಾರೀಕಿನ ಅಲ್ಲಿ ನಾವಿದ್ದೇವೆ. ದೇವರೇ, ನೀನು ಸಹಾಯ ಮಾಡು, ನಿನ್ನ ವಾಕ್ಯಗಳನ್ನು ತಿಳಿಯಪಡಿಸು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ತಂದೆಯೇ, ಆಮೇನ್. ಈ ಸಂದರ್ಭದಲ್ಲಿ ಈ ದಿವಸದ ದೇವರ ವಾಕ್ಯದ ಧ್ಯಾನ ನಮ್ಮ ದಿನದ ದೈನಿಕ ಧ್ಯಾನ ಪುಸ್ತಕದಲ್ಲಿ ನಾವು ನೋಡುವಾಗ ಅದರಲ್ಲಿ ನಾವು ಹೀಗೆ ಕಾಣುತ್ತೇವೆ. ಯೆಹೋಶುವ 24ನೇ ಅಧ್ಯಾಯ 14ರಿಂದ 25. ಈ ವಚನಗಳಲ್ಲಿ ಏನು ಬರೆದಿದೆ ಎಂಬುದಾಗಿ ನೋಡುವಾಗ ಅದರಲ್ಲಿ ಒಂದು ವಚನ, ಮುಖ್ಯ ವಚನ, ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರಟೀಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳ ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವು ಅಂದನು. ಕರ್ತರಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ನಾವು ನೋಡುವಾಗ ಈ ಸತ್ಯವೇದ ವಚನವು ಏನು ಹೇಳುತ್ತದೆ ಅಂದರೆ, ಆಗಿನ ಕಾಲದಲ್ಲಿ ಪ್ರಪ್ರಥಮ ಕಾಲ ಇಸ್ರಾಯೇಲರು 40 ವರ್ಷಗಳು ಪ್ರಯಾಣ ಮಾಡಿ ಹೊಳೆ ದಾಟಿ ಅವರು ಬರುತ್ತಿರುವಾಗ ಅವರು ದೇವರಿಗೆ ಬಹಳವಾಗಿ ನಮ್ರವಾಗಿ ನಡೆದುಕೊಂಡರು. ಕೆಲವು ಸಮಯಗಳಲ್ಲಿ, ಇನ್ನೂ ಕೆಲವು ಸಮಯಗಳು ಅಂದರೆ ಹೆಚ್ಚಿನ ಸಮಯಗಳಲ್ಲಿ ಅವರು ದೇವರನ್ನ ಬಿಟ್ಟು ದೇವರಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡುತ್ತಾ ದೇವರನ್ನ ರೇಗಿಸುತ್ತಿದ್ದರು ಎಂಬುದನ್ನ ನಾವು ಕಾಣುತ್ತೇವೆ. ಇಂಥ ಸಂದರ್ಭಗಳಲ್ಲಿ ಅವರು ಪದೇ ಪದೇ ಮಾಡುತ್ತಿದ್ದಂತ ಒಂದು ತಪ್ಪು ಏನೆಂದರೆ, ಸುತ್ತಮುತ್ತಲ ಅವರು ವಾಸಿಸುತ್ತಿದ್ದ ಸುತ್ತಮುತ್ತಲ ಜನಾಂಗಗಳನ್ನು ನೋಡುವುದು, ಅವರು ಮಾಡುವ ಆಚರಣೆಗಳನ್ನು ಅವರು ಮಾಡುವುದು, ಅವರು ಮಾಡುವ ರೀತಿಯಲ್ಲಿ ಅವರು ಮಾಡಿ ಅನ್ಯ ದೇವತೆಗಳನ್ನ ಸೇವಿಸಿ ಕರ್ತನಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ತಮ್ಮನ್ನು ಉಂಟು ಮಾಡಿದಂತ, ತಮ್ಮನ್ನು ಸಾಕಿ ಸಲಹುತ್ತಿರುವಂತ ಯೆಹೋವನಿಗೆ ವಿರುದ್ಧವಾಗಿ ಅವರು ನಡೆದುಕೊಂಡು ಪಾಪಿಗಳಾಗಿ ಕಷ್ಟಗಳನ್ನು ಅನುಭವಿಸುವಂತ, ಯುದ್ಧದಲ್ಲಿ ಸೋಲುವಂತ, ಮರಣವನ್ನು ಹೊಂದುವಂತಹ ಪರಿಸ್ಥಿತಿಗೆ ತಮ್ಮನ್ನು ತಾವು ತಂದುಕೊಳ್ಳುತ್ತಾ ಇದ್ದರು. ಹೀಗಿರುವಂತಹ ಸನ್ನಿವೇಶದಲ್ಲಿ ಯೆಹೋಶುವನ ಕಾಲ ಬಂದಾಗ, ಅಂದರೆ ಯೆಹೋಶುವನು ಮೋಶೆಯ ನಂತರ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ಮಾಡುತ್ತಿರುವ ವಿಷಯಗಳನ್ನ ಅವನು ನೋಡಿ ಬೇಸತ್ತು ಜನರಿಗೆ ಹೀಗೆ ಹೇಳುತ್ತಾನೆ, ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣುವುದಿಲ್ಲವೋ? ಯೆಹೋವನನ್ನು ಸರಿ ಕಾಣಲಿಲ್ಲ ಅಂದರೆ ನೀವು ಅವರನ್ನ ಬಿಟ್ಟು ಬಿಡ್ರಿ. ಯಾರನ್ನು ಸೇವಿಸಬೇಕಂತ ಅನ್ಕೊಂಡಿದ್ದೀರಿ? ನೀವು ದೇವರನ್ನು ನೀವು ಸರಿಯಾಗಿ ಸೇವಿಸೋದಿಲ್ಲ. ಮೋಶೆಯು ಬರೆದು ಕೊಟ್ಟಿರುವಂತ ಧರ್ಮಶಾಸ್ತ್ರಗಳು, ಬೋಧಿಸಿರುವಂತ ಧರ್ಮಶಾಸ್ತ್ರದಲ್ಲಿ ಇರುವಂತ ಯಾವುದೇ ಕಾರ್ಯಗಳನ್ನು ನೀವು ಮಾಡದೆ ನೀವು ವಿಗ್ರಹಾರಾಧನೆ ಮಾಡ್ತಾ ಇದ್ದೀರಿ. ನೋಡ್ರಿ, ನಿಮ್ಗೆ ಯಾರು ಬೇಕು? ನಿಮ್ಮ ಪೂರ್ವಿಕರು ಯೂಫ್ರಟೀಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಕನಾನ್ ದೇಶಕ್ಕೆ ಬಂದಿದ್ದಾರೆ. ಈ ದೇಶದಲ್ಲಿಯೂ ಕೂಡ ಮೂಲ ನಿವಾಸಿಗಳು ಕೆಲವು ವಿಗ್ರಹಗಳನ್ನ ಪೂಜಿಸ್ತಿದ್ರು. ಅದು ಬೇಕೋ? ಯಾವ್ದಾರು ಆರಿಸ್ಕೊಳ್ಳಿ, ಸರಿಯಾಗಿ ಆರಿಸ್ಕೊಳ್ಳಿ ನೀವು ಅಂತ. ಆಗ ಆತನು ಮತ್ತೊಂದು ಮಾತು ಹೇಳ್ತಾನೆ, ಅದೇನಂದ್ರೆ, ನೀವು ಯಾರನ್ನು ಬೇಕಾದರೂ ಸೇವಿಸ್ರಿ, ಏನಾರು ಮಾಡ್ಕೊಳ್ಳಿ, ಆದ್ರೆ ನಾನು ನನ್ನ ಮನೆಯವರು ಮಾತ್ರ ಯೆಹೋವನನ್ನೇ ಸೇವಿಸುವೆ ಅಂತನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿಯೂ ಕೂಡ ನಾವು ಯಾರನ್ನು ಸೇವಿಸುತ್ತಿದ್ದೇವೆ, ಏನು ಮಾಡುತ್ತಿದ್ದೇವೆ, ನಮ್ಮ ಕೆಲಸ ಕಾರ್ಯಗಳು ಹೇಗಿದೆ ಎಂಬುದನ್ನು ಆಲೋಚಿಸಬೇಕಾದಂಥದ್ದು. ಹೌದು, ಪ್ರತಿನಿತ್ಯ ನಾವು ಮಾಡುವ ಕೆಲಸಗಳು ಲೌಕಿಕವಾದ ಕೆಲಸಗಳೋ ಆತ್ಮಿಕವಾದ ಕೆಲಸಗಳು? ಲೌಕಿಕ ಕಾರ್ಯಗಳು, ಆತ್ಮಿಕ ಕಾರ್ಯಗಳು? ನಾವು ಆಲೋಚನೆ ಮಾಡುತ್ತಿರುವ ಆಲೋಚನೆ ಯಾವುದು? ನಾವು ನಡೆದುಕೊಳ್ಳುವ ರೀತಿ ಏನು? ನಾವು ಹೇಗೆಲ್ಲ ಇದ್ದೇವೆ ಎಂಬುದನ್ನ
ದೈವ ಭಕ್ತರು ದೇವರ ವಾಕ್ಯವನ್ನು ಓದುವಂತ ಮಕ್ಕಳಾದ ನಾವು ತಿಳ್ಕೊಳ್ಳಬೇಕಾಗಿದೆ. ಅನೇಕ ಜನರು ಕ್ರಿಸ್ತ ಯೇಸುವು ನಮಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದರೂ ಸಹ, ಚಿಕ್ಕನಿಂದಿಲ್ಲ ಇಲ್ಲಿಯವರೆಗೂ ಕೂಡ ನಮ್ಮನ್ನು ನೋಡಿಕೊಂಡು ಆತನು ಬರುತ್ತಿದ್ದರೂ ಸಹ, ಎಲ್ಲ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲವನ್ನೂ ಅನುಭವಿಸುತ್ತಿದ್ದರೂ ಸಹ ದೇವರನ್ನು ಮರೆಯುವಂತ ಅನೇಕ ಸಂದರ್ಭಗಳು ಬಂದಿರುವುದನ್ನ ನಮ್ಮ ಮಧ್ಯದಲ್ಲಿ ಕಾಣುತ್ತಿದ್ದೇವೆ. ಆದ್ದರಿಂದ ನಾವು ಯೆಹೋಶುವನಂತೆ ನಾವು ಕರ್ತನನ್ನು ಆರಿಸಿಕೊಳ್ಳಬೇಕು. ನಮಗೆ ಅನುಕೂಲತೆಗಳು ಇಲ್ಲದಿರುವಾಗ, ತೊಂದರೆಗಳು ಬಂದಾಗ, ಕಷ್ಟಗಳು ಬಂದಾಗ ದೇವರೇ ಅಂತ ಇಸ್ರಾಯೇಲ್ರು ಹೋಗಿ ದೇವರ ಹತ್ರ ಅಡ್ಡ ಬೀಳ್ತಾ ಇದ್ರಲ್ಲ, ಅದು ಒಳ್ಳೆಯದೇ. ಆದರೆ ಚಿಕ್ಕಂದಿನಲ್ಲೂ ಅರಿತಂತ ನಾವು ದೇವರನ್ನು, ಬಹಳ ದಿನಗಳಿಂದ ಅರಿತಂತ ನಾವು ಮಧ್ಯದಲ್ಲಿ ಆತನನ್ನು ಬಿಡದೆ ಯೆಹೋಶುವನಂತೆ ನಾವು ಗಟ್ಟಿಯಾಗಿ ಆತನ್ನು ಹಿಡ್ಕೊಳ್ಳುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಯೆಹೋಶುವನ ನಂತರದಲ್ಲಿ ಅನೇಕ ನ್ಯಾಯಸ್ಥಾಪಕರುಗಳು ಇಸ್ರಾಯೇಲ್ ದೇಶವನ್ನ ನಡೆಸ್ತಾ ಇದ್ದಾರೆ. ಮೋಶೆ ಆಯ್ತು, ಯೆಹೋಶುವ ಆಯ್ತು. ಅವರಾದ್ಮೇಲೆ ಇಸ್ರಾಯೇಲ್ ಜನರ ಕೆಲವು ಪಾಪಗಳಿಂದಾಗಿ ಇಸ್ರಾಯೇಲ್ ಜನವು ಅನ್ಯರ ಕೈಗೆ ವಶವಾಗ್ತದೆ. ಬೇರೆ ಬೇರೆ ರಾಜರುಗಳು, ಸುತ್ತಮುತ್ತ ರಾಜರುಗಳು ಅವರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆದ್ರೆ ದೇವರು ರಾಜನಾಗಿ ಇಸ್ರಾಯೇಲ್ ಜನರನ್ನ ನಡೆಸ್ತಾರೆ. ಬೇರೆ ಬೇರೆ ಲೀಡರ್ಶಿಪ್ ಗಳನ್ನ ಅಲ್ಲಿ ಕೊಡ್ತಾರೆ. ಅನೇಕ ನ್ಯಾಯಸ್ಥಾಪಕರುಗಳು ಅಲ್ಲಿ ಇಸ್ರಾಯೇಲ್ ಜನರನ್ನ ಮುನ್ನಡೆಸುತ್ತಿದ್ದರು ಎಂಬುದನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಈ ದಿವಸದ ಧ್ಯಾನಕ್ಕಾಗಿ ನ್ಯಾಯಸ್ಥಾಪಕರ ಪುಸ್ತಕ 4ನೇ ಅಧ್ಯಾಯದ 4ರಿಂದ 10ನೇ ವಚನದಲ್ಲಿರ್ತಕ್ಕಂಥ ಒಂದು ನ್ಯಾಯಸ್ಥಾಪಕರ ವಿಷಯ. ಆ ನ್ಯಾಯಸ್ಥಾಪಕರು ಯಾರಂತಂದ್ರೆ ದೆಬೋರರು ಎಂಬುದಾಗಿ. ಈಕೆ ಒಬ್ಬ ಸ್ತ್ರೀ. ಯೆಹೋಶುವನ ಮರಣ, ಯೆಹೋಶುವನ ನಂತರವಾಗಿ ಬಂದಂತ ಕಾರ್ಯಗಳು. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 10ರಲ್ಲಿ ನಾವು ನೋಡುವಾಗ, 4ರಿಂದ 10ರಲ್ಲಿ ನೋಡುವಾಗ, ಇಲ್ಲಿ 1ನೇ ವಚನದಿಂದಲೇ ನಾವು ನೋಡುವಾಗ, ಯಹೂದನು ಮರಣ ಹೊಂದಿದ ನಂತರ ಆತನು ಒಬ್ಬ ನ್ಯಾಯಸ್ಥಾಪಕ, ಯಹೂದ ಅಂತಕ್ಕಂಥವನು. ಅವನು ಮರಣ ಹೊಂದಿದ ನಂತರ ಇಸ್ರಾಯೇಲರನ್ನು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರುವುದರಿಂದ ಆತನು ಅವರನ್ನು ಆಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯನಾದ ಏಬೇನೇಲನಿಗೆ ಮಾರಿಬಿಟ್ಟನು. ಮ್ಲೇಚ್ಛರ ಅರೋಷೆತ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಸೀಸೇರನು ಅವನ ಸೇನಾಧಿಪತಿಯಾಗಿದ್ದನು. 900 ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯೇಲರನ್ನು 20 ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ನ್ಯಾಯಸ್ಥಾಪಕರುಗಳು ಯೆಹೋಶುವನ ನಂತರ ಆಳಿದ್ರು. ಇಸ್ರಾಯೇಲರು ಪದೇ ಪದೇ ತಿರುಗಿ ಪಾಪ ಮಾಡ್ತಾ ಇದ್ರು, ದ್ರೋಹಿಗಳಾದ್ರು ಅಂತ ನಾವು ನೋಡಿ. ದ್ರೋಹ, ಯಾರಾದ್ರೂ ನಮಗೆ ದ್ರೋಹ ಮಾಡಿದ್ರೆ ಬಹಳಷ್ಟು ನೋವಾಗ್ತದೆ. ನಮ್ಮನ್ನ ಪ್ರೀತಿ ಮಾಡಿ ದ್ರೋಹ ಮಾಡಿದ್ರೆ ಬಹಳಷ್ಟು. ಹೀಗಿರುವ ಸಂದರ್ಭದಲ್ಲಿ ದೇವರು ಅವರನ್ನ ಅನ್ಯ ಜನರ ಕೈಗೆ ಒಪ್ಪಿಸ್ತಾ ಇದ್ದಾನೆ. ಅದರಲ್ಲಿ ಯಾರ ಕೈಗೆ ಅಂತಂದ್ರೆ, ಆಚೋರಿನಲ್ಲಿ ಆಳುತ್ತಿದ್ದ ಒಬ್ಬ ರಾಜ, ಏಬೀನನಿಗೆ ಅಂತಕ್ಕಂಥ. ಏಬೀನ ಅನ್ನೋನು ಅವನ ಹೆಸರು. ಮಾರಿಬಿಟ್ಟನು ಅಂದ್ರೆ ಅವನು ಕೊಟ್ಬಿಟ್ಟ, ಅವ್ರಿಗೆ ವಶಪಡಿಸ್ಬಿಟ್ಟ. ಮ್ಲೇಚ್ಛರ ಆಶರೋತ್ ಎಂಬ ಪಟ್ಟಣದಲ್ಲಿ ವಾಸಿಸುವನಾಗಿದ್ದ ಸೀಸೇರನು. ಮ್ಲೇಚ್ಛ ಅಂದ್ರೆ ಕನ್ನಡ ಪದದಲ್ಲಿ ಕೆಳಮಟ್ಟದವನು ಅಂತಕ್ಕಂಥ ಒಂದು ಅರ್ಥ ಕೊಡ್ತದೆ. ಕೆಳ ವರ್ಗ ಅಥವಾ ಕೆಳ ಜಾತಿ ಅಂತಕ್ಕಂಥದ್ದು.
ಒಂದು ಜಾತಿಯ ಕಡೆಗಳಲ್ಲಿ ವಾಸಿಸುತ್ತಿದ್ದಂತ ಇವನು ಎಷ್ಟೊಂದು 900 ಕಬ್ಬಿಣದ ರಥ, ಆಗಿನ ಕಾಲದಲ್ಲಿ ಕಬ್ಬಿಣದ ರಥಗಳಿತ್ತು ಅಂತ ನಾವು ಕಾಣ್ತೇವೆ. ಇವನು ಒಪ್ಪಿಸ್ಬಿಡ್ತಾರೆ. 20 ವರ್ಷಗಳ ಕಾಲ ಇವನು ಇಸ್ರಾಯೇಲರನ್ನ ಬಾಧಿಸ್ತಾನೆ ಎಲ್ಲ ರೀತಿಯಲ್ಲಿ. ರಾಜರುಗಳು ಅಂದ್ರೆ ಅಷ್ಟು ಸುಲಭ ಅಲ್ಲ, ಅವ್ರು ಹೇಳಿದ ಕೆಲಸವನ್ನು ಅವ್ರು ಮಾಡುವಂತ. ಹೀಗಿರುವಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ 4ನೇ ವಚನವನ್ನು ನಾವು ಕಾಣುತ್ತೇವೆ. ಆ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಲಪ್ಪೀದೂತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು, ಹೆಣ್ಮಕ್ಳದ್ದು ಪ್ರವಾದಿನಿ ಆಗಿದ್ದಾಳೆ. ಲಪ್ಪೀದೂತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿ ಇರ್ತಾಳೆ. ಇವಳು ನ್ಯಾಯ ತೀರಿಸ್ತಿರ್ತಾಳೆ ಇಸ್ರಾಯೇಲ್ ಜನರಿಗೆ ಕರೆದು. ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ಈ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರ ವೃಕ್ಷವೆಂಬ ಹೆಸರುಗೊಂಡ ಮರದ ಕೆಳಗೆ ಅವಳು ಆಸೀನ. ಒಂದು ಖರ್ಜೂರ ವೃಕ್ಷ. ರಾಮ ಅಂದ್ರೆ ಗೊತ್ತು, ನಮ್ಮ ಇಸ್ರಾಯೇಲ್ ಜನರ ಯಾಜಕನಾದಂತ ಸಮೂಹ ಊರು. ಆ ರಾಜ ರಾಮಕ್ಕೆ ಬಂದ್ರೆ ಅಲ್ಲಿ ಒಂದು ಖರ್ಜೂರದ ವೃಕ್ಷವಿದೆ. ಅಲ್ಲಿ ಕೂತ್ಕೊಂಡು ಅವಳಿಗೆ ಅದ್ರ ಕೆಳಗೆ ಕೂತ್ಕೊಂಡು ಅಲ್ಲಿ ನ್ಯಾಯ ತೀರಿಸ್ತಾ ಇರ್ತಾಳೆ. ಆಕೆ ನ್ಯಾಯ ತೀರಿಸುವಾಗ ಆ ಮರದ ಕೆಳಗೆ ಅವಳು ಯಾವಾಗಲೂ ಕೂತ್ಕೊಳ್ತಾ ಇರೋದ್ರಿಂದ ಆ ಮರಕ್ಕೆ ದೇಬೋರಳ ಖರ್ಜೂರ ವೃಕ್ಷ ಅಂತ ಬರ್ತದೆ ಹೆಸರು. ಆಕೆ ಒಂದು ಸಾರಿ ಏನ್ ಮಾಡ್ತಾಳೆ ಅಂದ್ರೆ, ಆಕೆಯು ನಫ್ತಾಲಿ ದೇಶದ ಕೇದೇಶ್ ಊರಿನಲ್ಲಿದ್ದ ಅಭಿನೋನೋಮನ ಮಗನಾದ ಬಾರಾಕ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾಳೆ. ಅವನು ಬಂದ. ಅವನಿಗೆ ಅವ್ರು ಹೇಳ್ತಾಳೆ ಏನಂತಂದ್ರೆ, ನೋಡಪ್ಪ ಬಾರಾಕ, ನಿನ್ನನ್ನು ನಾನು ಕಳಿಸಿದ್ದೀನಿ. ದೇವರು ನಿನಗೆ ಒಂದು ಮಾತು ಹೇಳಿದ್ದಾರೆ, ಅದನ್ನ ತಿಳಿಸ್ತೀನಿ. ಏನು ಅಂದರೆ, ನಫ್ತಾಲಿ ಜಬಲೋನ್ ಕುಲಗಳಿಂದ 10,000 ಜನರನ್ನು ಕೂಡಿಸ್ಕೊ. ನೀನು 10,000 ಜನರನ್ನು ಕೂಡಿಸ್ಕೊಂಡು ತಾಬೋರ್ ಬೆಟ್ಟಕ್ಕೆ ಹೋಗು. ನಾನು ಯಾಬೀನನ ಸೇನಾಧಿಪತಿಯಾದ ಸೀಸೇರ ಅವನ ಸೈನ್ಯ ರಥಗಳು ನಿನ್ನ ಬಳಿಗೆ ಕೀಶೋನ್ ಅಳಕ್ಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರಪ್ಪ. ಆದ್ರಿಂದ ಬಾರಾಕ, ನೀನು ಅಲ್ಲಿ ಹೋಗು ಅಂತ ಹೇಳ್ತಾನೆ. ಸೀಸೇರ 900 ಕಬ್ಬಿಣದ ರಥ ಇದೆ. ಅವನು ಸೇನಾಧಿಪತಿ ಆಗಿದ್ದಾನೆ ಯಾಬೀನನಿಗೆ. ಅವನೆಲ್ಲ ಅಲ್ಲಿ ಬರ್ತಾನೆ. ನೀನು ಆ ತಂಗಿಗೆ ಹೋಗ್ಬೇಕಷ್ಟೇ. ನೀವು ಹೋದ್ರೆ ದೇವರು ನಿನ್ ಕೈಗೆ ಅವನ್ನ ಒಪ್ಪಿಸ್ತಾರೆ. ಅಂದ್ರೆ ಅವನು ಭಯ ಪಡ್ತಾನೆ, ಹೋಗಲ್ಲ. ನಿನ್ನ ಬಳಿಗೆ ಕೀಶೋನ್ ಅಳೆಕೆ ಎಳೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತಾನೆ. ನೀನು ಹೋಗು ಅಂದ್ರೆ ಒಪ್ಪಲ್ಲ. ಅವನಿಗೆ ಭಯ ಆಗುತ್ತೆ ಏನೋ ಬೇಬಿ. ಅವನು ಈ 900 ಕಬ್ಬಿಣದ ರಥಗಳನ್ನ ನೋಡಿರ್ತಾನೆ, ಕೇಳಿರ್ತಾನೆ, ಭಯ ಪಡ್ತಾನೆ. ದೇವರನ್ನ ಅವನು ಸರಿಯಾಗಿ ನಂಬಿಲ್ಲ ಏನೋ ಅಂತ ಅನಿಸ್ತದೆ. ಲೇಟ್ ಮಾಡ್ತಾನೆ. ಬಾರಾಕ ಆಕೆಗೆ ಏನ್ ಹೇಳ್ತಾನೆ ಅಂದ್ರೆ, ಇಲ್ಲಮ್ಮ ದೆಬೋರಾ ಪ್ರವಾದಿನಿ, ನೀನು ನನ್ನ ಸಂಗಡ ಬರುವುದಾದ್ರೆ ನಾನು ಹೋಗ್ತೀನಿ, ಇಲ್ಲವಾದ್ರೆ ನಾನು ಹೋಗೋದಿಲ್ಲ ಅಂತ ಆಟ. ಪ್ರವಾದಿನಿ ಮಾತನ್ನ ಅವನು ನಂಬಲ್ಲ ಅಥವಾ ಭಯ ಪಡ್ತಾನೆ. ನೀನು ನನ್ನ ಜೊತೆಗೆ ಬಂದ್ರೆ ನನಗೆ ಆಶೀರ್ವಾದ ಅಂತ ಹೇಳ್ತಾನೆ, ತಡ ಮಾಡ್ತಾನೆ. ಆದ್ರೆ ಆಕೆ ಅದಕ್ಕೊಂದು ಮಾತು ಹೇಳ್ತಾಳೆ, ಏನಂದ್ರೆ, ಹೌದು ನಾನು ಬರ್ತೀನಿ, ನಾನು ಹೇಗೋ ನಿನ್ ಜೊತೆಗೆ ಬರ್ತೀನಿ. ಆದ್ರೆ ಯುದ್ಧದಿಂದ ಆಗತಕ್ಕಂತ ಜಯ, ಅದರ ಹೆಸರು ಬಾರಾಕ, ಯುದ್ಧವನ್ನ ಗೆದ್ದ ಅಂತ ಹೇಳೋಲ್ಲಪ್ಪ. ಒಂದು ಸ್ತ್ರೀಗೆ ಬಾಣ ಬರ್ತದೆ, ಒಂದು ಸ್ತ್ರೀ ಇದನ್ನ ಗೆದ್ದಲು ಅಂತ ಹೇಳ್ತಾರೆ ಅಂತಕ್ಕಂತ ಅವಳವ್ರಿಗೆ ಹೇಳ್ತಾರೆ. ಆಗ ಅವರಿಬ್ರು ಅಲ್ಲಿ ಹೋಗ್ತಾರೆ ಮುಂದೆ. ನಫ್ತಾಲಿ ಕೇದೇಶ್ಗೆ ಕರೆಸಿ ಅವ್ರ 10,000 ಮಂದಿ ಓಡಿಸ್ಕೊಂಡು ಅವರನ್ನ ನಡೆಸ್ಕೊಂಡು ಹೋಗ್ತಾರೆ. ದೆಬೋರಳು ಕೂಡ ಅಲ್ಲಿ ಹೋಗ್ತಾಳೆ.
ಅಲ್ಲಿ ಅವರು ಮುಂದೆ ಮುಂದೆ ಬಂದು ಚಾನನ್ನಿನೆಂಬ ಊರಿನ ಎಲೋನ್ ವೃಕ್ಷದ ವರೆಗೆ ಬಂದು ಅಲ್ಲಿ ಅವರು ಗುಡಾರನ್ನ ಹಾಕೊಳ್ತಾರೆ. ಗುಡಾರ ಹಾಕೊಂಡು ಅಲ್ಲಿ ಅವರು ಯುದ್ಧವನ್ನ ಮಾಡುವಾಗ ಯುದ್ಧದಲ್ಲಿ ಎದುರಾಳಿಗಳು ಅಂದರೆ ಯಾಬೇನನು ಅವನ ಸೈನ್ಯದವರು ಸೋತು ಹೋಗ್ತಾರೆ. ಯಾಬೇನನು ಓಡಿ ಹೋಗ್ಬಿಡ್ತಾನೆ. ಅವನು ತನ್ನ ರಥವನ್ನ ಇಳಿದು ತಾನು ಒಬ್ಬರೇ ತಪ್ಪಿಸ್ಕೊಂಡು ಓಡೋಗ್ತಾನೆ. ಸೀಸೇರನು ಕೂಡ ರಥದಿಂದ ಆಡಿ ಅಲ್ಲಿ ಓಡೋಗೋದನ್ನ ನಾವು ಕಾಣ್ತೀವಿ. 15ನೇ ವರ್ಷದಲ್ಲಿ ಅವನು ಸೇನಾಧಿಪತಿ. ಆಚೋರಿನ ಅರಸನ ವ್ಯಾಬ್ಯಾನಿನಿಗೂ ಕೇನ್ಯಾನಿನಿಗೂ ಎಬೇದರನ ಮನೆಯವರಿಗೂ ಸಮಾಧಾನ ಬಿದ್ದುದರಿಂದ ಸೀಸೇರನು ಕಾಲ್ನಡಿಗೆಯಾಗಿ ಕೇನ್ಯಾನ್ಯನಾದ ಎಬೇರನ ಹೆಂಡತಿಯಾದ ಯಾಯಳನ ಗುಡಾರದ ಕಡೆಗೆ ಹೋದನು. ಇಲ್ಲಿ ಈ ಸೇನಾಧಿಪತಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಅವರು ಇನ್ನೊಂದು ಅರಸ ಆಚೋರಿನ ಅರಸನಾದ ಯಾಬೇರನಿಗೂ ಕೇನನಾದ ಎಬೇರನ ಮನೆಯವರಿಗೆ ಅವರು ಒಂದು ಸ್ನೇಹ ಇರ್ತದೆ. ಅದಕ್ಕೋಸ್ಕರ ಅವನು ತಪ್ಪಿಸ್ಕೊಂಡು ಆ ಕಡೆ ಓಡೋಗ್ತಾನೆ. ಓಡೋದಾಗ ಮುಂದೆ ನೋಡ್ತೀವಿ 18ನೇ ವರ್ಷದಲ್ಲಿ ಯಾಯಲು ಹೊರಗೆ ಕೂತಿರ್ತಾಳೆ. ಅಂದ್ರೆ ಅವನ ಹೆಂಡತಿ, ಹೆಬೇರನ ಹೆಂಡತಿ. ಈಗ ಕೂತಿರುವಂತ ಸಂದರ್ಭದಲ್ಲಿ ಅವಳು ಹೋಗಿ ಈ ತರ ಹಿಂಗಾಗಿದೆ ಅಂತ ಹೇಳಿದಾಗ, ಬಾ ಎದುರುಬೇಡ, ಒಳಗಡೆ ಬಾ ಅಂತ ಕರ್ಕೊಂಡೋಗಿ ಒಳಗಡೆ ಅವನ ಒಂದು ಕಡೆ ಮಲಗಿಸ್ತಾಳೆ. ಅವನು ಕಂಬಳಿ ಹೊದ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಬಹಳ ಆಯಾಸ ಆಗಿರುತ್ತೆ ಅವನಿಗೆ. ಸ್ವಲ್ಪ ನೀರು ಕೊಡು ಅಂತಾರೆ. ಅವನು ನೀರು ಕೊಡ್ತಾರೆ, ಕುಡಿತಾರೆ. ಮತ್ತೆ ಹಾಲನ್ನು ಕೊಡ್ತಾರೆ ಬುದ್ದಲಿ ಬಿಚ್ಚಿ. ಈಗೆಲ್ಲ ಅವನು ಕೊಟ್ಟು ಎಲ್ಲ ಮಾಡಿ ಮಲ್ಕೊಳ್ತಾನೆ ಅಲ್ಲಿ. ಆಗ ಅವಳೇನ್ ಮಾಡ್ತಾಳೆ, ಒಂದು ಕೊಡತಿ ಅಂತಂದ್ರೆ ಸುತ್ತಿಗೆ ತರ, ಅದನ್ನ ಈ ಕಾರ್ಪೆಂಟರ್ ಉಪಯೋಗಿಸ್ತಾರೆ, ಅದನ್ನ ಕೊಡತಿ ಅಂತ ಹೇಳ್ತಾರೆ. ಮತ್ತೆ ಒಂದು ಊಟ ತಗೊಂಡು ಬಂದು ಅವನ್ ನಿದ್ರೆ ಹತ್ತಿದಾಗ ಅವನ್ ತಲೆ ಹೊಡೆದು ಅಲ್ಲೇ ನಾಟಿಸ್ಬಿಡ್ತಾಳೆ. ಮತ್ತೆ ಮುಂದೆ ಅಲ್ಲಿ ಬಂದು ಹುಡ್ಕೊಂಡು ಬಂದು ಬರುವಂತ ಸಂದರ್ಭದಲ್ಲಿ ಗಾಢ ನಿದ್ರೆ ಅಲ್ಲಿದ್ದಾಗ ಮೆಲ್ಲಿಗೆ ಹೋಗಿ ಕಣದಲ್ಲಿ ಊಟ ಹಾಕಿ ಹೊಡೆದಿರ್ತಾಳೆ ಇವಳು. ಸತ್ತೋಗಿರ್ತಾನೆ ಅವನು. ಮತ್ತೆ ಅದೇ ಕ್ಷಣದಲ್ಲಿ ಸೀಸೇರನನ್ನು ಹಿಂದಟ್ಟುತ್ತಿದ್ದ ಬಾರಾಕನ ಅಲ್ಲಿ ಬಂದಾಗ ಯಾಹೀರಳು ಹೋಗಿ ಅವನ ಎದುರುಗೊಂಡು, ಬಾ ನೀನು ಹುಡುಕುವ ಮನುಷ್ಯನ್ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಡೋಗಿ ಅವನನ್ನು ತೋರಿಸ್ತಾಳೆ. ಅವನು ಅಲ್ಲೇ ಸತ್ತು ಬಿದ್ದಿರ್ತಾನೆ. ಹೀಗೆ ಇಸ್ರೇಲ್ ರಾಷ್ಟ್ರವು ಹೆಚ್ಚು ಹೆಚ್ಚು ಬಲಗೊಂಡು ಕಾನಾನ್ಯರ ಅರಸನಾದ ಯಾಬೇನನ್ನು ಪೂರ್ಣವಾಗಿ ಸೋತು ನಿರ್ನಾಮವಾದನು ಅಂತ ನಾವು ಕಾಣ್ತೇವೆ. ಅಂದ್ರೆ ಇಲ್ಲಿ ಕೂಡ ನಾವು ನೋಡುವಂತದ್ದು ಇಷ್ಟೇ, ಏನಂದ್ರೆ ದೆಬೋರಳು ಪ್ರವಾದಿನಿಯಾಗಿ ಹೇಳುವಾಗ ಬಾರಾಕ ಅಲ್ಲಿ ಬರ್ತಾನೆ, ಆದ್ರೆ ಲೇಟ್ ಮಾಡ್ತಾನೆ. ಆ ಒಂದು ವಿಷಯವನ್ನೇ ಇವತ್ತು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ದೇವರ ಇಚ್ಛಾಶಕ್ತಿಯ ಪಾತ್ರಗಳ ಮೂಲಕ ಕೆಲಸ ಮಾಡುತ್ತಾನೆ ಅಂತ. ಇಚ್ಛಾಶಕ್ತಿಯ ಪಾತ್ರೆಗಳ ಮೂಲಕ ಕೆಲಸ ಮಾಡುತ್ತಾನೆ ಅಂದ್ರೆ ನಾವು ದೇವ್ರ ಮಾತ್ರ ಕೇಳ್ಬೇಕು, ಲೇಟ್ ಮಾಡಬಾರ್ದು ಅಂತಕ್ಕಂಥದ್ದು. ಅಲ್ಲಿ ಯೋಶುವ ಅನ್ನೋದು ಅಷ್ಟೇನೆ, ಯಾರು ಬೇಕಾದ್ರೆ ಆರಿಸ್ಕೊಳ್ಳಿ ಅಂತ. ಇಲ್ಲಿ ಈ ತರ ಏನಂದ್ರೆ ದೇವ್ರ ಮಾತನ್ನ ನಾವು ಕೇಳ್ಬೇಕು, ಲೇಟ್ ಮಾಡಬಾರ್ದು. ದೇವ್ರ ಮಾತನ್ನ ಕೇಳಿದಾಗ ದೆಬೋರ್ ತರ ಧೈರ್ಯ ಪ್ರದರ್ಶನ ಮಾಡ್ಬೇಕು, ಬಾರಾಕನ್ ತರ ಹಿಂಜರಿಬಾರ್ದು. ನಾವು ದೇವ್ರು ನಮಗೆ ಜಯ ಕೊಡ್ತಾನೆ ಅಂತ ದೇವ್ರು ಹೇಳಿದ್ಮೇಲೂ ಕೂಡ ಅವನು ಹಿಂಜರಿನಲ್ಲ ಅಂತಕ್ಕಂಥದ್ದು. ಆದ್ರಿಂದ ನಡುಗುವ ಹೃದಯಗಳೊಂದಿಗೆ ಸಹ ದೇವರು ನಮ್ಮ ಮುಂದೆ ಹೋಗಿ ವಿಜಯವನ್ನು ತರುತ್ತಾನೆ. ನೀವು ದೆಬೋರಳಂತೆ ಸಿದ್ಧರಿದ್ದೀರಾ ಅಥವಾ ನೀವು ಬಾರಾಕ್ನಂತೆ ವಿಳಂಬ ಮಾಡ್ತಾ ಇದ್ದೀರಾ ಅಂತಕ್ಕ. ದೇವ್ರ ಮಕ್ಕಳಾದ ನಾವು ದೆಬೋರಳ ತರ ಸಿದ್ಧರಾಗಿರ್ಬೇಕು ವಿನಃ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ. ದೇವ್ರು ನಂಬಿದೀವಿ ಅಂದ್ಬಿಟ್ಟು ನಾವು ಅಪನಂಬಿಕೆ ತೋರಿಸ್ತಾ ಇರ್ತೀವಿ ಅನೇಕ ಸಂದರ್ಭದಲ್ಲಿ. ನೀ ನಂಬಿದರೆ ದೇವ್ರ ಮಹಿಮೆ ಕಾಣ್ತೀಯ ಅಂತೇಳಿ. ಅವನ್ ನಂಬಲ್ಲ, ಭಯಪಟ್ಟ 900 ಕಬ್ಬಿಣದ ರಥ ಅದನ್ನ ನೋಡ್ದ. ದೇವರು ಅದಕ್ಕಿಂತ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥವ್ರು. ನಾವು ಅದರಿಂದ ಲೋಕದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ದೊಡ್ಡ ದೊಡ್ಡ ಅಧಿಕಾರಗಳನ್ನ, ದೊಡ್ಡ ದೊಡ್ಡ MLA MP ದೊಡ್ಡ ದೊಡ್ಡ ಎಲ್ಲವನ್ನ ನೋಡಿ ಅನೇಕ ಸಂದರ್ಭದಲ್ಲಿ ನಾವು ಎದುರ್ಕೊಂಡು ನಾವು ಜೀವಿಸ್ತಾ ಇರ್ತೀವಿ. ಆ ರೀತಿ ನಾವು ಎದುರಿದೆ
ದೇವರು ಏನ್ ಹೇಳ್ತಾರೆ, ವಾಕ್ಯ ಏನ್ ಹೇಳುತ್ತೆ, ವಾಕ್ಯದ ಆರಾಧನೆ ಮೇಲೆ ನಾವು ಪ್ರಾರ್ಥನೆ ಮಾಡ್ತಾ ಮುಂದೆ ಸಾಗುವಾಗ ಖಂಡಿತ ನಮ್ಮ ವೈರಿಯನ್ನ ದೇವರು ಬೇರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಆತನು ಸದೆ ಬಡಿದು ಬಿಡ್ತಾರೆ. ದೇವರಿಗೆ ನಾವು ಶಕ್ತಿಯಿಂದಲೇ ಮಾಡ್ಬೇಕಂತ ಏನಿಲ್ಲ, ದೇವರ ಶಕ್ತಿ ಅಷ್ಟೇ. ದೇವರು ಒಂದು ದಾವೀದನ ಕಥೆ ನಾವು ನೋಡ್ತೀವಿ ಮುಂದೆ. ಆತನು 5 ಕಲ್ಲುಗಳು ತಗೊಂಡು ಹೊಡಿತಾರೆ ಯಾರನ್ನ, ಗೊಲಿಯಾತನ್ನ. 5 ಕಲ್ಲನ್ನು ತಗೊಂಡ್ರು, 5 ಕಲ್ಲಲ್ಲಿ 4 ಕಲ್ಲು ವೇಸ್ಟೆ, ಒಂದೇ ಕಲ್ಲಲ್ಲಿ ಹೊಡೆದವರು. ಅದರಿಂದ ಆ ದಾವೀದ ಸಣ್ಣವನಾಗಿದ್ರು, ದಾವೀದ ಚಿಕ್ಕವನಾಗಿದ್ರು ಕೂಡ ದೇವರು ಬಹಳ ವಿಶ್ವಾಸ ಆತನು. ಯುದ್ಧ ಯೆಹೋವನದೇ, ದೇವರದೇ ಅಂತ ಹೇಳಿ ಅವನು ಹೋಗಿ, ನಾನಾದ್ರೂ ನಾನು ದೇವರಾದ ಯೆಹೋವನ ಹೆಸರಲ್ಲಿ ಬರ್ತಾ ಇದ್ದೀನಿ, ನೀನು ಹಾಗೆ ನಿಂದೆ ಬರ್ತಾ ಇದೀಯಾ ಅಂತ ಹೇಳಿ ಆತನು ಒಂದು ಕಲ್ಲಲ್ಲಿ ಹೊಡೆಯುವಾಗ ಅವನು ಸತ್ತೋಗ್ಬಿಡ್ತಾನೆ, ದೊಡ್ಡ ಮನುಷ್ಯ. ಆ ರೀತಿ ಭರವಸೆ, ಭಕ್ತಿ ಇದು ಬಹಳ ಮುಖ್ಯ ಬೈಬಲ್ ಅಲ್ಲಿ, ಶ್ರೇಷ್ಠ. ಅದಕ್ಕೆ ಅವನು ಯೆಹೋಶುವ ಅಂತಾನೆ, ನೀವು ಯಾರನ್ನಾರು ಸೇವಿಸ್ಕೊಳ್ಳಿ, ನಾನು ನನ್ನ ಮನೆಯವರು ಯೆಹೋವನ್ನೇ ಸೇವಿಸ್ತೀವಿ ನಾವು ಅಂತ ಹೇಳಿ. ಕರ್ತನ ಪ್ರೀತಿಯವರವರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಜನ ಸುವಾರ್ಥ ಸೇವಕರುಗಳನ್ನ ನಾವು ಈ ದಿವಸ ಅವರನ್ನ ಪರಿಚಯ ಮಾಡಿಕೊಳ್ಳೋಣ. ಸುವಾರ್ತಿಕರ ಜೀವನ ಚರಿತ್ರೆ. ಅಂತೋನಿ ನಾರ್ಸಿಸ್ ಗ್ರೋವ್ ಅಂತಕ್ಕಂಥವ್ರು 1ನೇ ತಾರೀಕು ಫೆಬ್ರವರಿ 1795 ಇಂದ 1853 ಇವರು ಇರ್ತಾರೆ. ಇವರು ಸುಮಾರು 60-70 ವರ್ಷಗಳು, 60 ವರ್ಷ ಅಂತ ತಿಳ್ಕೊಳ್ಳೋಣ. ಇವರು ನಂಬಿಕೆಯ ಸುವಾರ್ತೆಗಳ ಪಿತಾಮಹ ಅಂತಾರೆ ಇವರನ್ನ. ಅಂತೋನಿ ನಾರ್ವಿಸ್ ಗ್ರೋವ್ ಒಬ್ಬ ಇಂಗ್ಲಿಷ್ ದಂತ ವೈದ್ಯರಾಗಿದ್ರು, ನಂತರ ಸುವಾರ್ತಿಕರಾಗಿದ್ರು. ಸಂಪತ್ತು ಮತ್ತು ವೃತ್ತಿ ಜೀವನವನ್ನು ಇವರು ತೊರೆದು, ಅನೇಕ ಸಂಪತ್ತು ಇವರಿಗೆ ತುಂಬಾ, ಅವರು ಬಾಗ್ದಾದ್ ಮತ್ತು ಅನಂತರ ಭಾರತಕ್ಕೆ ಬಂದು ಸುವಾರ್ತೆಯನ್ನು ಸಾರಿದರು ಮತ್ತು ಖಾತರಿಯ ಬೆಂಬಲವಿಲ್ಲದೆ ನಂಬಿಕೆಯಿಂದ ಬದುಕಿದ್ರು ಇವರು. ಸುವಾರ್ತಿಕರ ಮುಖ್ಯವಾಗಿ ಸುವಾರ್ತಿಕರು ದೇವರ ಕೊಡುವಂತ ಎಲ್ಲ ವಿಷಯಗಳಿಗಾಗಿ ಅವರು ಪ್ರಾರ್ಥಿಸುವಂಥದ್ದು. ಮುಖ್ಯವಾಗಿ ಆಹಾರವನ್ನು ದೇವರು ಕೊಡ್ತಾರೆ, ಅದಕ್ಕೋಸ್ಕರ ದೇವರು ನಂಬಬೇಕು ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಜನರ ನಡುವೆ ಸರಳವಾಗಿ ಬದುಕಬೇಕೆಂದು ಗ್ರೋವ್ ನಂಬಿದ್ದರು. ಹಡ್ಸನ್ ಟೇಲರ್ ನಂತಹ ನಂತರ ಸುವಾರ್ತಿಕರ ಮೇಲೆ ಅವರು ಬಹಳ ಪ್ರಭಾವ ಬೀರಿದರು. ನಂಬಿಕೆ ಆಧಾರಿತ ಸುವಾರ್ತೆಯ ಮಾದರಿಯನ್ನು ರೂಪಿಸಿದರು. ನಿಜವಾದ ಬದ್ಧತೆ ಎಂದರೆ ಭದ್ರತೆಯನ್ನು ಬಿಟ್ಟುಕೊಡುವುದು ಮತ್ತು ದೇವರ ವಾಗ್ದಾನದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡುವುದು ಎಂದು ಅವರ ಜೀವನವು ನಮಗೆ ನೆನಪಿಸ್ತದೆ. ಅಂದ್ರೆ ನಂಬಿಕೆ, ಈ ಯೆಹೋಶುವ ಯಾವ ರೀತಿ ನಂಬಿದ್ನೋ ಆ ರೀತಿ ಇವರು ನಂಬಿ ದೇವರನ್ನು ಸಂಪೂರ್ಣವಾಗಿ ನಂಬೇಕಂತಕ್ಕಂಥ ಒಂದು ಆಧಾರದ ಮೇಲೆ ಎಲ್ಲ ವಿಷಯಗಳಿಗಾಗಿ ದೇವರನ್ನ ಕೇಳ್ಕೋಬೇಕು. ಮುಖ್ಯವಾಗಿ ಆಹಾರ, ಬಟ್ಟೆ, ಅನೇಕ ನಾವು ದುಡ್ಡಿದೆ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡ್ಬಿಡ್ತೀವಿ. ಕೆಲವು ಟೈಮ್ ಸಾಲ ಮಾಡಿ ಕೂಡ ತಗೊಂಡ್ಬಿಡ್ತೀವಿ. ಆತರ ಅಲ್ಲ, ದೇವರು ನಮಗೆ ಕೊಡುವಾಗ ನಾವು ತಗೊಳ್ಬೇಕು ಅಂತಕ್ಕಂಥದ್ದು. ಮತ್ತೆ ಮತ್ತೊಬ್ಬ ಸುವಾರ್ತಿಕರು ಎಲಿಜಾ ಅಗ್ನೋ ಎಂಬುವಂಥವ್ರು, ಅಗ್ನ್ಯೋ ಅಂತ. ಫೆಬ್ರವರಿ 2ನೇ ತಾರೀಕು ಅವರು, ಇವತ್ತು ಫೆಬ್ರವರಿ 2ನೇ ತಾರೀಕು ಹುಟ್ಟಿದ್ದಾರೆ. 1807 ಜೂನ್ 1883. ಅಂದ್ರೆ ಸುಮಾರು 80 ವರ್ಷಗಳ ಕಾಲ ಇವರ ಜೀವನ. ಸಿಲೋನ್ನ ಮಾತೃ ಎಂದು ಕರೆಯಲ್ಪಡುವ ಎಲಿಜಾ, ಸಿಲೋನ್ ದೇಶ. ಆಗ್ನೋ ಶ್ರೀಲಂಕಾದಲ್ಲಿ 42 ವರ್ಷಗಳ ಕಾಲ ಸ್ವಾರ್ಥಕಿ ಸೇವೆಗೆ ಮೀಸಲಿಟ್ಟಿದ್ದಾರೆ. ಅವರು ಹುಡುಗಿಯರಿಗೆ ಶಿಕ್ಷಣ ನೀಡುವತ್ತ ಗಮನ ಕೊಡುವಂಥದ್ದು, ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ. ಅವರು ಹೆಚ್ಚಾಗಿ ನಿರ್ಲಕ್ಷ್ಯ ಹೊಂದಿದವರ, ಬಡವರ, ದೀನ ದಲಿತರ ಅಂತೀವಲ್ಲ ಆ ಥರ, ಅವರ ಮಧ್ಯದಲ್ಲಿ ಅವರ ಅಕ್ಷರ ಜ್ಞಾನಕ್ಕಾಗಿ, ಸಾಕ್ಷರತೆಗಾಗಿ ದುಡಿದಂತ ವ್ಯಕ್ತಿ. ಮತ್ತು ಯೇಸು ಸ್ವಾಮಿಯ ವಾಕ್ಯಗಳ ತರಬೇತಿ.
ಯೇಸು ಸ್ವಾಮಿಯ ವಾಕ್ಯಗಳನ್ನ, ಕ್ರೈಸ್ತ ಜೀವನವನ್ನ ನಡೆಸುವಂತ ಒಂದು ತರಬೇತಿಯನ್ನ ಅವರು ಮಾಡಲಿಕ್ಕೆ ಅನೇಕರಿಗೆ ಅವಕಾಶ ಮಾಡಿಕೊಟ್ಟರು. ಕ್ರಿಸ್ತನಿಗಾಗಿ ಸಂಪೂರ್ಣವಾಗಿ ಸಮರ್ಪಿತರಾಗಿ ಅವರು ಒಂಟಿ ಜೀವನವನ್ನ ನಡೆಸಿದ್ರು ಅಂತ ನಾವು ನೋಡ್ತೀವಿ. ಸಂಪೂರ್ಣವಾಗಿ ಅವರು ಒಬ್ಬರಾಗಿ ಇದ್ರು ಅಂತಕ್ಕಂಥದ್ದು. ಅವರು ತಮ್ಮ ಪ್ರೀತಿಯನ್ನು ತಮ್ಮ ವಿದ್ಯಾರ್ಥಿಗಳ ಮೇಲೆ ಸುರಿಸಿದರು. ಕುಟುಂಬಗಳು ಮತ್ತು ಸಮುದಾಯಗಳಿಗೆ ಸುವಾರ್ತೆ ಮೌಲ್ಯವಾಗಿಸುವ ಪೀಳಿಗೆಗಳನ್ನ ಅವರು ತರಬೇತಿ ಕೊಟ್ಟು ಮುಂದೆ ಹೆಚ್ಚಾಗಿ ಮಹಿಳೆಯರನ್ನು ಅವರು ಬೆಳೆಸ್ತಾರೆ. ಮಹಿಳೆಯರ ಮಧ್ಯೆ ಸೇವೆ. ಅವರು ನಿವೃತ್ತರಾದಾಗ ನೂರಾರು ಜನರು ಅವರನ್ನು ತಮ್ಮ ಆಧ್ಯಾತ್ಮಿಕ ತಾಯಿ ಎಂದು ಕರೀತಾರೆ. ಅವರು ಶಾಂತ ನಿಷ್ಠವಂತ ಸೇವೆಯು ನಾವು ಜ್ಞಾನೋಕ್ತಿ 31:26 ಇರುವಂತಹ ರೀತಿಯಲ್ಲಿ ಪ್ರತಿಬಿಂಬಿಸ್ತದೆ ಅಂತ ನಾವು ನೋಡ್ತೀವಿ. ಜ್ಞಾನೋಕ್ತಿ 31:26 ಏನಿದೆ ಅಂತ ಹೇಳಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಜ್ಞಾನೋಕ್ತಿ 21:7 ವಚನವನ್ನು ನಮ್ಮ ಸತ್ಯವೇದದ ಅಲ್ಲಿ ನಾವು ತೆಗೆಯೋಣ. ಜ್ಞಾನೋಕ್ತಿ 21:7 ಏನು ಬರೆಯಲ್ಪಟ್ಟಿದೆ ಅಂದ್ರೆ, ದುಷ್ಟರು ನ್ಯಾಯವನ್ನು ನಿರಾಕರಿಸುವ ಕಾರಣ ಅವರು ಬಲಾತ್ಕಾರವನ್ನು ಅವರನ್ನೇ ಎಳೆದುಕೊಂಡು ಹೋಗುವುದು ಅಂತಕ್ಕಂಥದ್ದು. ಜ್ಞಾನೋಕ್ತಿ 26 ಅಲ್ವಾ? ಸಾರಿ 31:7 ಜ್ಞಾನೋಕ್ತಿ 31:7 31:7 ಏನು ಬರ್ತಿದೆ ಅಂದ್ರೆ, ಕುಡಿದು ಬಡತನವನ್ನು ಮರೆಯಲು ಬಿಡಲಿ, ಶ್ರಮೆಯನ್ನು ಇನ್ನೂ ಜ್ಞಾಪಕಕ್ಕೆ ತಾರದಿರಲಿ ಅಂತ. ಈಗ ಕುಡಿಯೋರಿದ್ರಲ್ಲ, ಅವರು ಕೆಲವರು ಕುಡಿತಾ ಇರ್ತಾರೆ. ಆದ್ರೆ ನೀವು ಕುಡಿಬಾರ್ದಂತೆ. ಯಾರು ತುಂಬಾ ಕಷ್ಟದಲ್ಲಿ, ತುಂಬಾ ದುಃಖ, ಅವ್ರು ಕುಡಿದು ಬೇಕಾದ್ರೆ ಒಂದ್ ಸ್ವಲ್ಪ ಮಲ್ಕೊಂಡ್ರು ಕಷ್ಟ ಮರೀಲಿಕ್ಕೆ, ತೊಂದರೆ ಮರೀಲಿಕ್ಕೆ ಪರವಾಗಿಲ್ಲ ಅಂತದೆ. ಆದ್ರೆ ಏನಂತ ಇನ್ನೊಂದು ವಿಷಯ, ಶ್ರಮೆಯನ್ನು ಇನ್ನೂ ಜ್ಞಾಪಕ ತರದಿಲ್ಲ ಅಂದ್ರೆ ಜನಗಳಿಗೆ ಶ್ರಮೆ ಬರಬಾರ್ದು, ಕಷ್ಟ ಬರಬಾರ್ದು, ಅವರು ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದು. ಅದೇ 26ನೇ ವಚನದಲ್ಲಿ ನಾವು ಕಾಣ್ತೀವಿ ಇನ್ನೊಂದು ವಿಷಯ. 26ನೇ ವಚನದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಅಂತ. ಅದರಿಂದ ಈಕೆ ಏನಿದ್ರೆ, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು ಅಂದ್ರೆ ಜ್ಞಾನವಂತಳಾಗಿ ಈಕೆ ಜೀವಿಸಿದಳು. ಈ ಒಂದು ಹೆಣ್ಮಗಳ ವಿಷಯದಲ್ಲಿ ನಾವು 31ಕ್ಕೆ ನಾವು ಇದ್ರಲ್ಲಿ ನೋಡ್ತೀವಿ. ಹೆಣ್ಮಗಳ ಇದ್ರ ವಿಷಯದಲ್ಲಿ ಜ್ಞಾನೋಕ್ತಿ ಆ ತರ ಜ್ಞಾನವಂತಳಾಗಿ ಬದುಕಿ ತನ್ನ ಬಾಯಿಂದ ಜ್ಞಾನವನ್ನು ಪ್ರಚರಿಸಿ ಅನೇಕ ಹೆಣ್ಣು ಮಕ್ಕಳ ಜೀವಿತಕ್ಕೆ ಈಕೆಯು ಮಾದರಿ ಆದಳೊಂದನ್ನ ನಾವು ಕಾಣುವಂತವರಾಗಿದ್ದೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಮಿಷನರಿಗಳು ಅನೇಕ ಸೇವೆಯನ್ನ ಈ ರೀತಿ ಮಾಡಿದ್ದಾರೆ. ತಾವು ಯಾರಿಗೋಸ್ಕರ ಮಾಡಿದ್ದಾರೆ? ಯೇಸು ಸ್ವಾಮಿ ನಂಬ್ಕೊಂಡು ಮಾಡಿದಾರ. ಅವ್ರು ನೋಡ್ಲಿ ಇವ್ರು ನೋಡ್ಲಿ ಅಂತಲ್ಲ, ಜನರು ನೋಡಲಿ ಎಂದು ನಿನ್ನ ಧರ್ಮ ಕಾರ್ಯ ಮಾಡಬೇಡ್ರಿ ಅಂತ ಹೇಳ್ತದೆ. ಆತರ ಏನ್ ಮಾಡ್ಲಿಲ್ಲ. ಆದ್ರೆ ನಾವೀ ದಿನಮಾನಗಳಲ್ಲಿ ಆತರ ಮಾಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಯಾರು ಪರಿಶುದ್ಧ ದೇವರನ್ನ ಮುಂದೆತ್ತುಕೊಂಡು ಆತನ ನಂಬಿ ಆತನ ಹೇಳ್ದಾಗ ಕೇಳುವಾಗ ಸರ್ವವು ಸಕಲವು ಲೋಕದಲ್ಲಿ ಆಶೀರ್ವಾದವಾಗಿ ನಮಗೆ ಕಾಣುತ್ತೆ. ಕಷ್ಟವೂ ಬಂದರೂ ಕೂಡ ಅದು ನಮಗೆ ಜಯಿಸುವಂತ ಶಕ್ತಿ ದೇವರು ಕೊಡ್ತಾರೆ. ಹೀಗಾಗುವ ಹಾಗೆ ದೇವರು ನಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನೇ, ಈ ದಿವಸದ ಧ್ಯಾನದಲ್ಲಿ ನಾವು ನೋಡಿದ ಈ 2 ಭಾಗಗಳನ್ನು ನಮಗೆ ಆಶೀರ್ವಾದದಾಯಕವಾಗಿ ಕೊಟ್ಟಿದ್ದಿ. ಅದನ್ನು ನಾವು ಮರೆಯಕೂಡದು ಸ್ವಾಮಿ. 2 ಮಿಷನರಿಗಳನ್ನು ಕೂಡ ಈಗ ನಮ್ಮ ಮುಂದೆ ತಂದಿದ್ದಿ. ಅವರು ಮಾಡಿದ ಸೇವೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಪೂರ್ತಿಯಾಗಿ ನಂಬಬೇಕು. ಈ ದಿವಸ ಪೂರ್ತಿಯಾಗಿ ನಮ್ಮನ್ನು ಕಾಪಾಡು. ಮುಂದಿನ ದಿನಮಾನಗಳಲ್ಲಿಯೂ ಸಹ ಹಿಂದೆ ನಡೆಸಿದ ಎಲ್ಲ ಕಾರ್ಯಗಳಿಗಾಗಿ ನಮಗೆ ಮಾಡಿದ ಸಹಾಯಕ್ಕಾಗಿ ಬೇಡುತ್ತೇವೆ. ಇದರಲ್ಲಿ ಭಾಗವಹಿಸದೇ ಇರುವ ಎಲ್ಲರನ್ನೂ ನಿನ್ನ ಆಶೀರ್ವದಿಸಿ ನಿನ್ನ ಕೃಪೆಯ ಮಾರ್ಗದಲ್ಲಿ ನಡೆಸು, ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಸು. ನಮ್ಮ ಕುಟುಂಬಗಳನ್ನು, ನಮ್ಮ ಸೇವೆಗಳನ್ನು ಆಶೀರ್ವದಿಸು.
ಕ್ರಿಸ್ತ ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ತಂದೆ. ಆಮೇಲೆ. ಆಮೆನ್.